ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿನಿತ್ಯ ಅಡುಗೆ ಮನೆಯಲ್ಲಿ ಉಪಯೋಗವಾಗುವಂತಹ 10 ಅಡುಗೆ ಮನೆ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದಿದ ಕೂಡಲೇ ಕಾಫಿ ಟೀ ಕುಡಿಯುವಂಥ ಅಭ್ಯಾಸ ತುಂಬ ಜನರಿಗಿರುತ್ತೆ. ಬಟ್ ಈ ಥರ ಟೀ ಕುಡಿಯೋಂಥ ಅಭ್ಯಾಸ ನಿಮ್ಗೇನಾದರೂ ಇದ್ದರೆ, ಅದರಲ್ಲೂ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಟೀನ ಮಾಡಿದಾಗ ಟೀ ಕುಡ್ದಾದ್ಮೇಲೆ ಗ್ಲಾಸಲ್ಲಿ ಈ ಥರ ರೆಸಿಡ್ಯೂಸ್ ಅನ್ನೋದು ಉಳ್ಕೊಂಡಿರುತ್ತೆ. ಈ ರೆಸಿಡ್ಯೂಸ್ ಉಳ್ಕೊಳ್ಬಾರ್ದು ಅನ್ನೋದಾದರೆ ಟೀ ಮಾಡಬೇಕಾದ್ರೆ ಕೆಲವೊಂದು ಪ್ರಿಕಾಷನ್ಸ್ನ ತೊಗೊಳ್ಬೇಕಾಗತ್ತೆ. ಇಲ್ಲಿ ನಾನು 1 ಗ್ಲಾಸಷ್ಟು ಟೀನ ಮಾಡ್ತಾ ಇದ್ದೀನಿ. ಅದಕ್ಕೆ ತಕ್ಕಂಗೆ ಹಾಲು ಮತ್ತು ಟೀ ಪೌಡರ್ನ ಹಾಕಿ ಚೆನ್ನಾಗಿ ಕುದಿಸೋಕ್ಕಿಟ್ಟಿದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿದ್ರೆ ಸ್ಟವ್ ಮೇಲೆ ಉಕ್ದಿರೋ ಇರುತ್ತೆ. ಟೀ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಬೆಲ್ಲನ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿರೋ ಅಂಥ ಟೀನ ಈ ಗ್ಲಾಸ್ಗೆ ಶೋಧಿಸ್ಕೊಳ್ಬೇಕಾಗತ್ತೆ. ಶೋಧಿಸ್ಬೇಕಾದ್ರೆ ಈ ಟ್ರಿಕ್ನ ಫಾಲೋ ಮಾಡಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಟೀ ಶೋಧಿಸೋಕ್ಕೆ ಸ್ಟ್ರೈನರ್ನ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ತೆಳ್ಳಗಿರುವಂಥ ಪಂಚೆ ಬಟ್ಟೆನ ಹಾಕ್ತಾ ಇದ್ದೀನಿ. ಈ ಬಟ್ಟೆನ ಈ ಥರ ಹಾಕಿಬಿಟ್ಟು ಆಮೇಲೆ ಟೀನ ಶೋಧಿಸಿ. ಇದರಿಂದ 2 ಬೆನಿಫಿಟ್ಸ್ ಇದೆ. ಆಗಲೇ ತೋರಿಸಿದಂಥ ಟೀ ರೆಸಿಡ್ಯೂಸು ಗ್ಲಾಸಲ್ಲಿ ಉಳ್ಕೊಳ್ಳಲ್ಲ, ಮತ್ತು ಈ ಸ್ಟ್ರೈನರ್ ಏನಿದೆ ಶೋಧಿಸುವಂಥದ್ದು ಕೂಡ ಕಲರ್ ಚೇಂಜ್ ಆಗ್ದಿರ ಯಾವಾಗಲೂ ಹೊಸದ್ರ ಥರ ಇರುತ್ತೆ. ಈಗ ಇದರಲ್ಲಿ ಟೀ ಕುಡಿದು ಕೂಡ ತೋರಿಸ್ತೀನಿ, ರೆಸಿಡ್ಯೂಸ್ ಉಳ್ಕೊಳ್ಳುತ್ತಾ ಇಲ್ವಾ ಅಂತ ನೀವೇ ಅಬ್ಸರ್ವ್ ಮಾಡಿ. ಎಲ್ಲ ಬ್ರ್ಯಾಂಡೆಡ್ ಟೀ ಪೌಡರ್ಸಲ್ಲೂ ಈ ಪ್ರಾಬ್ಲಮ್ ಇರಲ್ಲ. ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಟೀ ಪೌಡರ್ಸ್ನ ಯೂಸ್ ಮಾಡಿದಾಗ ಮಾತ್ರನೇ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀರ. ನೀವು ಬೇಕಂದರೆ ಟೀ ಪೌಡರ್ನ ಜರಡಿ ಮಾಡಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಈ ಥರ ಫಿಲ್ಟರ್ ಮಾಡಬೇಕಾದ್ರೆ ಬಟ್ಟೆನ ಯೂಸ್ ಮಾಡ್ಬೋದು. ಬಟ್ಟೆನ ಒನ್ಸ್ ಯೂಸ್ ಮಾಡಿದ್ಮೇಲೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡ್ರೆ ಪುನಃ ಅದನ್ನು ರಿಯೂಸ್ ಮಾಡ್ಕೊಳ್ಬೋದು. ಸೊ ಇತ್ತೀಚೆಗೆ ಬಟ್ಟೆ ಯೂಸ್ ಮಾಡ್ತಾ ಇರೋ ಕಾರಣ ಇದರಲ್ಲಿ ಎಲ್ಲೂ ಕಲೆಗಳಿಲ್ಲ. ಅದೇ ಇಲ್ಲಿ ನೋಡ್ತಿದ್ರಲ್ವಾ, ಇದು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇರೋವಂಥದ್ದು. ಡಿಫ್ರೆನ್ಸ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಯಾವ ಥರ ಇದೆ ಅಂತ. ಟೀ ಕಾಫಿ ಕುಡಿದೇ ಇರೋವಂಥವ್ರು ಗ್ರೀನ್ ಟೀನಾದರೂ ಕುಡಿತಿರ್ತೀವಲ್ವ. ಗ್ರೀನ್ ಟೀನ ಪ್ರಿಪೇರ್ ಮಾಡಬೇಕಾದ್ರೆ ಬಿಸಿ ನೀರನ್ನ ಹಾಕ್ಕೊಂಡು ಅದರಲ್ಲಿ ಯಾವುದಾದ್ರೂ ಫ್ಲೇವರ್ ಇರೋವಂಥ ಗ್ರೀನ್ ಟೀ ಬ್ಯಾಗ್ನ ಹಾಕ್ಕೊಳ್ತಾ ಇರ್ತೀವಿ. ಸೊ ಇವತ್ತು ನಾನು ಯೂಸ್ ಮಾಡ್ತಾ ಇರೋವಂಥ ಗ್ರೀನ್ ಟೀ ಬ್ಯಾಗ್ ಈ ಫ್ಲೇವರ್ ಇರೋವಂಥದ್ದು. ಬಿಸಿ ನೀರಲ್ಲಿ ಈ ಬ್ಯಾಗ್ನ ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಕಲರ್ ಬಿಟ್ಕೊಳ್ಳುತ್ತೆ. ಬಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂತಹ ಈ ಒಂದು ಬ್ಯಾಗಲ್ಲಿ ಯಾವುದೇ ಥರದ ಕಲರ್ ಎಲ್ಲ ಜಾಸ್ತಿ ಬಿಟ್ಕೊಳ್ಳಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ತುಂಬ ಜಾಸ್ತಿ ಕಲರ್ ಡಿಫ್ರೆನ್ಸ್ ಬರೋವರೆಗೂ ಇದ್ದರೆ ತುಂಬ ಕಹಿ ಬರೋ ಚಾನ್ಸ್ ಇರುತ್ತೆ. ಆದಷ್ಟು ಒಂದು 5 ನಿಮಿಷ ಬಿಟ್ಟು ಆಮೇಲೆ ಇಮ್ಮಿಡಿಯೇಟಾಗಿ ಇದರಿಂದ ಸ್ಕ್ವೀಸ್ ಔಟ್ ಮಾಡ್ತೀನಿ. ಸ್ಕ್ವೀಸ್ ಔಟ್ ಮಾಡಿರೋವಂಥ ಈ ಬ್ಯಾಗ್ನ ಬಿಸಾಡ್ದಿರ ಒಂದು ಕಡೆ ಸೈಡ್ ಇಟ್ಕೊಳ್ತೀನಿ. ಇದನ್ನು ನಾನು ಆದಷ್ಟು ಬಿಸಿಲಲ್ಲಿಟ್ಟು ಒಣಗಿಸ್ಕೊಳ್ತೀನಿ. ಒನ್ಸ್ ಡ್ರೈ ಆದಮೇಲೆ ಈ ಟೀ ಬ್ಯಾಗ್ನ ಫ್ರಿಜ್ಜಲ್ಲಿ ಇಡೋದ್ರಿಂದ ಫ್ರಿಜ್ಜಲ್ಲಿ ಬರೋವಂಥ ಬ್ಯಾಡ್ ಸ್ಮೆಲ್ ಎಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಟ್ರಾವೆಲ್ ಎಲ್ಲ ಮಾಡಿದಾಗ ಕೆಲವೊಂದು ಸತಿ ಶೂಸ್ ಎಲ್ಲ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಲ್ವಾ. ಶೂಸಲ್ಲೂ ಕೂಡ ಈ ಪಾಕೆಟ್ಸ್ನ ಇಟ್ಕೊಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒನ್ ಏನು ಅಂತ ನೋಡೋಣ. ಯೂಶ್ವಲಿ ಫ್ರೆಶ್ ಆಗಿರೋವಂಥ ಮಿಲ್ಕ್ ಆದರೆ ಕಾಯಿಸಿದಾಗ ಯಾವುದೇ ಥರದ ಪ್ರಾಬ್ಲಮ್ಸ್ ಇರಲ್ಲ. ಅದೇ ಒಂದು ವೇಳೆ 2-3 ದಿನದ ಹಾಲಾದರೆ ಕಾಯಿಸ್ಬೇಕಾದ್ರೆ ಒಡೆದೋಗೋ ಚಾನ್ಸ್ ಇರುತ್ತೆ. ಯೂಶ್ವಲಿ ಬೆಳಗ್ಗೆ ಹಾಲು ಕಾಯಿಸಿಟ್ರೆ ಸಂಜೆ ಒಳಗಡೆ ಮತ್ತೆ ಕಾಯಿಸಿಲ್ಲ ಅಂದರೆ ಒಡೆದೋಗೋ ಚಾನ್ಸ್ ಗ್ಯಾರಂಟಿ ಇರುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಮಿಲ್ಕ್ ಒಡೆದೋಗ್ದಿರ ಸ್ಪಾಯ್ಲ್ ಆಗ್ದಿರ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು 2 ಡೇಸ್ ಬ್ಯಾಕ್ ತೊಗೊಂಡು ಬಂದಿರೋವಂಥ ಮಿಲ್ಕ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದನ್ನು ಈಗ ಕಾಯಿಸೋಕೆ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅವತ್ತಿನ ದಿನ ಸಂಜೆನೂ ಒಂದ್ಸತಿ ಕಾಯಿಸ್ಬೇಕಾಗಿತ್ತು. ಸಂಜೆ ಕಾಯಿಸ್ತೀರ ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಕುಕ್ಕಿಂಗ್ ಯೂಸ್ ಮಾಡುವಂತಹ ಕೊಕೊನೆಟ್ ಆಯಿಲ್ನ ಒಂದು 2-3 ಡ್ರಾಪ್ ಅಷ್ಟು ಹಾಕಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮಿಲ್ಕ್ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಕಡಿಮೆ ಎಣ್ಣೆನ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ 1 ಲೀಟರ್ಗೆ 1 ಸ್ಪೂನಷ್ಟು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಮಿಲ್ಕ್ ಒಡೆದೋಗ್ದಿರ ಇರುತ್ತೆ. ಹೌ ಇಟ್ ವರ್ಕ್ ಅಂದರೆ, ಮಿಲ್ಕ್ ಈಸ್ ಎನ್ ಎಮಲ್ಷನ್, ಅಂದರೆ ವಾಟರು, ಪ್ರೋಟೀನು, ಫ್ಯಾಟ್ಸ್ ಇರುತ್ತೆ. ಪ್ರೋಟೀನ್ ಮಿಲ್ಕಲ್ಲಿ ಹೆಚ್ಚಾಗಿರೋದ್ರಿಂದ ಅದನ್ನು ನಾವು ಬಿಸಿ ಮಾಡಿದಾಗ ಅಸಿಡಿಕ್ ಆಗಿ ಒಡೆದೋಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಒನ್ ಕೂಡ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಆಗೋವಂಥ ಟ್ರಿಕ್.
ಯೂಶ್ವಲಿ ಬಾಚಣಿಗೆಗಳಲ್ಲಿ ನಮಗೆ ಕಾಣಿಸ್ದೇ ಇರೋವಂಥ ಜಿಡ್ಡು ಸಣ್ಣದಾಗಿರುವಂಥ ಕೊಳೆ ಎಲ್ಲ ಸೇರ್ಕೊಂಡಿರುತ್ತೆ. ನಾರ್ಮಲ್ ಆಗಿ ಇವುಗಳನ್ನ ಡಿಶ್ ವಾಷಿಂಗ್ ಲಿಕ್ವಿಡ್ ಅಥವಾ ಯಾವುದಾದ್ರೂ ಲಿಕ್ವಿಡ್ನ ಉಪಯೋಗಿಸ್ಕೊಂಡು ಟೂತ್ ಬ್ರಷಿಂದ ಕ್ಲೀನ್ ಮಾಡ್ತಿರ್ತೀವಿ. ಬಟ್ ಲಿಕ್ವಿಡ್ಸ್ ಇಲ್ಲ ಅಂದರೂ ಕೂಡ ಎಮರ್ಜೆನ್ಸಿಗೆ ಈ ಪೌಡರ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ ಪೌಡರ್ನ ಬಾಚಣಿಗೆ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಟೂತ್ ಬ್ರಷ್ನ ಸಹಾಯದಿಂದ ರಬ್ ಮಾಡಬೇಕಾಗತ್ತೆ. ನೀರಲ್ಲಿ ತೊಳೆದಾಗಾದ್ರೂ ಕೆಲವೊಂದು ಸತಿ ಆ ಸಣ್ಣ ಮೈನ್ಯೂಟ್ ಪಾರ್ಟಿಕಲ್ಸ್ ಮಿಸ್ ಆಗುತ್ತೇನೋ ಹೊರತು ಈ ಥರ ಪೌಡರ್ನ ಹಾಕಿ ಕ್ಲೀನ್ ಮಾಡಿದಾಗ ಬಾಚಣಿಗೆಯಲ್ಲಿರುವಂಥ ಸೀಗೆಕಾಯಿ ಡಸ್ಟ್ ಇರ್ಬೋದು ಅಥವಾ ನಮ್ಮ ಕೂದಲಲ್ಲಿಂದ ಬಂದಿರುವಂಥ ಯಾವುದೇ ಡಸ್ಟ್ ಪಾರ್ಟಿಕಲ್ಸ್ ಆದರೂ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಇಲ್ಲಿ ತೋರಿಸ್ದಂಗೆ ನೀಟಾಗಿ ಎಲ್ಲ ಕಡೆ ಬ್ರಷ್ ಮಾಡಿ ಆಮೇಲೆ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಹೊರಗಡೆ ಎಲ್ಲಾದರೂ ಜಾಸ್ತಿ ದಿನ ಟ್ರಾವೆಲ್ ಮಾಡಿದಾಗ ಕೂದಲಿಗೆ ಎಣ್ಣೆ ಹಚ್ಚಿದಾಗ ಬಾಚಣಿಗೆನ ಯೂಸ್ ಮಾಡಿರ್ತೀವಿ. ಆಯಿಲೆಲ್ಲ ಬಾಚಣಿಗೆಗೆ ಇಟ್ಕೊಂಡಿರುತ್ತೆ. ಪೌಡರ್ನ ಯೂಸ್ ಮಾಡಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಟ್ರಾವೆಲ್ ಮಾಡೋ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಒನ್, ಯೂಶ್ವಲಿ ರೆಸ್ಟೋರೆಂಟ್ಸಲ್ಲಿ ಮಾಡಿರುವಂತಹ ರೈತ ಸ್ಮೆಲ್ ಬರ್ದಿರ, ಅಂದರೆ ಅದರಲ್ಲಿ ಹಾಕಿರುವಂಥ ಈರುಳ್ಳಿ, ಕ್ಯಾರೆಟ್, ಟೊಮೊಟೊ ಸ್ಮೆಲ್ ಬರ್ದಿರ, ಹುಳಿ ಬರ್ದಿರ ಇರುತ್ತೆ. ಮನೇಲಿ ಮಾಡಿರುವಂತಹ ರೈತ ಒಂದು ರೀತಿ ನಾವು ಹಾಕಿರುವಂಥ ವೆಜಿಟೇಬಲ್ ಸ್ಮೆಲ್ ಬರ್ತಾ ಇರುತ್ತೆ, ನೀರು ಬಿಟ್ಕೊಳ್ತಾ ಇರುತ್ತೆ. ಆ ಥರ ಆಗಬಾರ್ದು ಅನ್ನೋದಾದರೆ ಫಸ್ಟಿಗೆ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನಾವು ಅದರಲ್ಲಿ ಹಾಕುವಂಥ ತರಕಾರಿಗಳನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಸಾಂಬಾರು ಈರುಳ್ಳಿ ಆಗಿರೋದ್ರಿಂದ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನೀವು ಮೊಸರು ಬಜ್ಜಿಯಲ್ಲಿ ಹಾಕುವಂಥ ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಾನು ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಟೊಮೊಟೊನ ಯೂಸ್ ಮಾಡೋದಾದರೆ ಒಳಗಡೆ ಇರುವಂಥ ಬೀಜಗಳನ್ನ ರಸನ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೌತೆಕಾಯಲ್ಲಿರುವಂಥ ತಿರುಳನ್ನ ತೆಗೆದು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ಅಂತ. ಈ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನ ಈ ಥರ ಒಂದು ಜಾಲರದಲ್ಲಿ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಡೈರೆಕ್ಟಾಗಿ ಸಿಂಕಲ್ಲಿ ಕೂಡ ಈ ಥರ ವಾಶ್ ಮಾಡ್ಕೊಳ್ಬೋದು. ಈಗ ಇದರಲ್ಲಿರುವಂಥ ನೀರೆಲ್ಲ ಹಿಂಗೋಗೋ ಥರ ಸೈಡ್ಗೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಇಮ್ಮಿಡಿಯೇಟಾಗಿ ಚಾಪರ್ನ ಕ್ಲೀನ್ ಮಾಡ್ಕೊಳ್ತೀನಿ. ಚಾಪರಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಡ್ರಾಪ್ ಅಷ್ಟು ಲಿಕ್ವಿಡ್ನ ಹಾಕ್ಕೊಂಡು ನೀಟಾಗಿ ಚಾಪ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ಚಾಪ್ ಮಾಡೋದ್ರಿಂದ ಒಳಗಡೆ ನೊರೆ ಅನ್ನೋದು ಫಾರ್ಮ್ ಆಗಿ ಆ ಬ್ಲೇಡ್ಸ್ ಇರ್ಬೋದು, ಆಮೇಲೆ ಆ ಒಂದು ಬಾಕ್ಸ್ ಗಂಟ್ಕೊಂಡಿರುವಂಥ ರೆಸಿಡ್ಯೂಸ್ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡೋಕ್ಕೆ ಈ ಕಂಟೈನರ್ ಟ್ರಾನ್ಸ್ಪರೆಂಟಾಗೂ ಇರುತ್ತೆ, ಎಲ್ಲೋ ಇಷ್ಟು ಚೇಂಜ್ ಆಗ್ದಿರ ಇರುತ್ತೆ. ನೀರು ಹಿಂಗಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಕೌಂಟರ್ನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಥರ ಅಂದರೆ ಕ್ರೀಮಿ ಥರ ಇರಬೇಕು. ಈಗ ನಾವು ತೊಳೆದಿಟ್ಟಿರುವಂಥ ತರಕಾರಿಗಳನ್ನ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಮೊಸರು ಬಜ್ಜಿ ತರಕಾರಿ ಸ್ಮೆಲ್ ಅನ್ನೋದು ಬರಲ್ಲ. ತಿನ್ಬೇಕಾದ್ರೆ ಫ್ರೆಶ್ ಆಗಿ ಕ್ರೀಮಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ಈಗ ಸಮ್ಮರ್ ಆಗಿರೋದ್ರಿಂದ ಈರುಳ್ಳಿ ಮತ್ತು ಹಾಕಿರುವಂಥ ತರಕಾರಿಯಲ್ಲಿರುವಂಥ ನೀರೆಲ್ಲ ಬಿಟ್ಕೊಂಡು ಮೊಸರೆಲ್ಲ ಒಂಥರ ಹುಳಿ ಥರ ಬಂದು ಒಂದು ರೀತಿ ತರಕಾರಿ ವಾಸನೆ ಅನ್ನೋದು ಬರ್ತಿರುತ್ತೆ. ಅದು ಅವಾಯ್ಡ್ ಆಗಬೇಕು ಅಂದರೆ ಈ ಟ್ರಿಕ್ನ ಫಾಲೋ ಮಾಡಿ. ವಾಷಿಂಗ್ ಮಿಷಿನ್ಗೆ ಹಾಕುವಂತಹ ಒಂದು ಲಿಕ್ವಿಡ್ ಅಥವಾ ಪೌಡರಲ್ಲಿ ಯಾವ್ದು ಬೆಸ್ಟು ಅಂತ ಕೇಳೋದಾದರೆ ಕಂಪಲ್ಸರಿ ಲಿಕ್ವಿಡೇ ಬೆಟರು. ಯಾಕಂದರೆ ಇದು ಲಿಕ್ವಿಡ್ ಫಾರ್ಮಲ್ಲಿರುತ್ತೆ, ಆಲ್ರೆಡಿ ಡಿಸಾಲ್ವ್ ಫಾರ್ಮಲ್ಲಿ ಇರೋದ್ರಿಂದ ಮಿಷಿನಲ್ಲಿ ಹಾಕಿದಾಗ ವಾಟರ್ ಜೊತೆಗೆ ಈಸಿಯಾಗಿ ಬೆರ್ತೋಗ್ಬಿಡುತ್ತೆ. ಅದೇ ಪೌಡರ್ ಫಾರ್ಮ್ ಆದರೆ ಮಿಷಿನಲ್ಲಿ ಹಾಕಿದಾಗ ಡಿಸಾಲ್ವ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕೆಲವೊಂದು ಸತಿ ಆ ಒಂದು ರೆಸಿಡ್ಯೂಸ್ ಅನ್ನೋದು ಡ್ರಮ್ಮಲ್ಲೆಲ್ಲ ಸಿಕ್ಕಾಕೊಂಡು ಡ್ರಮ್ ಎಲ್ಲ ಹಾಳಾಗೋ ಚಾನ್ಸ್ ಕೂಡ ಇರುತ್ತೆ. ಒಂದು ವೇಳೆ ನೀವು ಪೌಡರ್ನೇ ಯೂಸ್ ಮಾಡಬೇಕು ಎಮರ್ಜೆನ್ಸಿ ಟೈಮಲ್ಲಿ ಅನ್ನೋದಾದರೆ ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಕೆಲವೊಂದು ಸರಿ ಲಿಕ್ವಿಡ್ ಖಾಲಿ ಆದಾಗ ಪೌಡರ್ ಯೂಸ್ ಮಾಡಬೇಕು ಅಂದಾಗ ನಾನು 2 ಮೆಥಡ್ನ ಫಾಲೋ ಮಾಡ್ತೀನಿ. ಅದರಲ್ಲಿ ಒಂದು ಈ ಥರ ತೆಳ್ಳಗಿರುವಂಥ ಬಟ್ಟೆನ ತೊಗೊಳ್ಬೇಕಾಗತ್ತೆ. ಇದರಲ್ಲಿ ಈಗ ಎಷ್ಟು ಡಿಟರ್ಜೆಂಟ್ ಪೌಡರ್ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇದನ್ನು ಗಂಟು ಹಾಕ್ಬಿಟ್ಟು, ಇದು ತೆಳ್ಳಗಿರೋ ಬಟ್ಟೆ ಆಗಿರೋದ್ರಿಂದ ಮಿಷಿನ್ ರನ್ ಆಗಬೇಕಾದ್ರೆ ನೀರಲ್ಲಿ ಈಸಿಯಾಗಿ ಮಿಕ್ಸ್ ಆಗಿಬಿಡುತ್ತೆ. ರೆಸಿಡ್ಯೂಸ್ ಏನಾದರೂ ಉಳ್ಕೊಳ್ಳುತ್ತೆ ಅನ್ನೋದಾದರೆ ಅದು ಇದೇ ಕ್ಲಾತಲ್ಲೇ ಉಳ್ಕೊಳ್ಳುತ್ತೆ. ಈಗ ಇದನ್ನು ಇದರೊಳಗಡೆ ಹಾಕ್ಬಿಟ್ಟು ಡೋರ್ನ ಕ್ಲೋಸ್ ಮಾಡಿ ಮಿಷಿನ್ನ ರನ್ ಮಾಡ್ತಾ ಇದ್ದೀನಿ. ಸೊ ಒಂದು ವೇಳೆ ನೀವು ಡಿಟರ್ಜೆಂಟ್ ಡಿಸ್ಪೆನ್ಸರಲ್ಲಿ ಪೌಡರ್ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಗ್ಲಾಸಲ್ಲಿ ಬಿಸಿ ನೀರನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಡಿಟರ್ಜೆಂಟ್ ಪೌಡರ್ನ ಹಾಕಿ ಡಿಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ.
ಬಿಸಿ ನೀರಾಗಿರೋದ್ರಿಂದ ಈಸಿಯಾಗಿ ಡಿಸಾಲ್ವ್ ಆಗಿಬಿಡುತ್ತೆ. ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋಕ್ಕೆ ಟೂತ್ ಬ್ರಷ್ ಇಟ್ಕೊಂಡಿರ್ತೀನಿ, ಅದೇ ಬ್ರಷ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಈ ಥರ ಡಿಸಾಲ್ವ್ ಆಗಿದೆಯಲ್ಲ, ಇದನ್ನು ನಾವು ಈಗ ಡಿಟರ್ಜೆಂಟ್ ಡಿಸ್ಪೆನ್ಸರಲ್ಲಿ ಹಾಕೋಣ. ಈಗ ನಾನು ಮಿಷಿನ್ನ ರನ್ ಮಾಡ್ತೀನಿ. ನೋಡಿದ್ರಲ್ವಾ, ಪೌಡರ್ ಆದರೂ ಕೂಡ ಮಿಷಿನಲ್ಲಿ ಯಾವ ಥರ ಹಾಕ್ಬೋದು ಅನ್ನೋದನ್ನು ಐ ಹೋಪ್ ವಾಷಿಂಗ್ ಮಿಷಿನ್ ಇರೋರಿಗೆ ಈ ಐಡಿಯಾ ಡೆಫಿನೆಟ್ಲಿ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಈಗ ಮ್ಯಾಟ್ಸ್ ಎಲ್ಲನೂ ವಾಶ್ ಆಗಿದೆ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಎಲ್ಲೂ ಕೂಡ ನಿಮಗೆ ಆ ಒಂದು ಪೌಡರ್ ರೆಸಿಡ್ಯೂಸ್ ಅನ್ನೋದು ಕಾಣಿಸ್ತಾ ಇಲ್ಲ. ಇನ್ನು ನಾವು ಹಾಕಿರುವಂಥ ಬಟ್ಟೆ ಯಾವ ಥರ ಇದೆ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ. ಈ ಬಟ್ಟೆಯಲ್ಲೂ ಕೂಡ ಪೌಡರ್ ಅನ್ನೋದು ಉಳ್ಕೊಂಡಿಲ್ಲ. ಯೂಶ್ವಲಿ ತುಂಬ ದಪ್ಪದಾಗಿರುವಂಥ ಪೌಡರ್ ಆದರೆ ರೆಸಿಡ್ಯೂಸ್ ಆದರೂ ಇರುತ್ತೆ, ಬಟ್ ಈ ಬಟ್ಟೆಯಲ್ಲಿ ಆ ರೆಸಿಡ್ಯೂಸ್ ಕೂಡ ಇಲ್ಲ. ಐ ಹೋಪ್ ಈ ಐಡಿಯಾ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್, ಯೂಶ್ವಲಿ ನಾವು ಒಗ್ಗರಣೆ ಮಾಡಬೇಕಾದ್ರೆ ಇದರಲ್ಲಿ ಹಾಕಿರುವಂಥ ಸಾಸಿವೆ ಜೀರಿಗೆ ಎಲ್ಲ ಸಿಡಿದು ಸ್ಟವ್ ಎಲ್ಲನೂ ಗಲೀಜಾಗ್ತಾ ಇರುತ್ತೆ. ನಿಮ್ಮನೆಯಲ್ಲೂ ಒಗ್ಗರಣೆ ಹಾಕ್ಬೇಕಾದ್ರೆ ಇದೇ ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀರಾ. ಸ್ಟವ್ ಪದೇ ಪದೇ ಒರೆಸೇ ಇರ್ತೀರ ಅಲ್ವಾ? ಸೊ ಸ್ಟವ್ ಮೇಲೆಲ್ಲ ಸಿಡಿದಿರಾ ನೀಟಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು ಅನ್ನೋದಾದರೆ, ಒಗ್ಗರಣೆ ಮಾಡುವಾಗ ಆಯಿಲ್ಗೆ ಸ್ವಲ್ಪ ಉಪ್ಪನ್ನ ಹಾಕಿ ಆಮೇಲೆ ಸಾಸಿವೆ ಜೀರಿಗೆನ ಹಾಕಿ. ಇದರಿಂದ ಜಾಸ್ತಿ ಸಿಡಿದಿರ ಇರುತ್ತೆ, ಸ್ಟವ್ ಕೂಡ ಗಲೀಜಾಗ್ದಿರ ಇರುತ್ತೆ. ಅಲ್ಪ ಸ್ವಲ್ಪ ಸಿಡಿದ್ರೂ ತಡ್ಕ ಪ್ಯಾನ್ಗೆನೆ ಅಂಟ್ಕೊಂಡಿರುತ್ತೆ. ನೆಕ್ಸ್ಟ್ ಒನ್, ಸಮ್ಮರ್ ಆಗಿರೋ ಕಾರಣ ವಾಟರ್ ಜಾಸ್ತಿ ಕುಡಿಬೇಕು ಅಂತ ಎಲ್ಲರಿಗೂ ಗೊತ್ತು. ಒನ್ಸ್ ವಾಟರ್ ಬಾಟಲ್ನ ಫಿಲ್ ಮಾಡಿದ್ಮೇಲೆ ವಾಶ್ ಮಾಡಿದಿರ ಪದೇ ಪದೇ ಫಿಲ್ ಮಾಡ್ತಾನೆ ಇರ್ತೀವಿ. ಸ್ವಲ್ಪ ದಿನಗಳಾದಮೇಲೆ ವಾಟರ್ ಬಾಟಲ್ಸಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ, ಬ್ಯಾಕ್ಟೀರಿಯಾ ಎಲ್ಲ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಬಾಟಲ್ಸಲ್ಲಿ ಬರುವಂಥ ಬ್ಯಾಡ್ ಸ್ಮೆಲ್ನ ಅವಾಯ್ಡ್ ಮಾಡಿ ಬ್ಯಾಕ್ಟೀರಿಯಾ ಫಾರ್ಮ್ ಆಗದಿರ ನೀಟಾಗಿ ಕ್ಲೀನ್ ಮಾಡಬೇಕು ಅಂದರೆ ಸೋಪ್ ನಟ್ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯಾವ ಥರ ತಯಾರಿ ಮಾಡ್ಕೊಳ್ಳೋದು ಅಂತ ಲಾಸ್ಟ್ ಕೆಮಿಕಲ್ ಫ್ರೀ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. 2 ಡ್ರಾಪಷ್ಟು ಲಿಕ್ವಿಡ್ ಹಾಕ್ಕೊಂಡು ಸ್ವಲ್ಪ ಅಡುಗೆ ಸೋಡಾನ ಹಾಕಿ ಉಗುರು ಬೆಚ್ಚಗಿರುವಂಥ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ. ಶೇಕ್ ಮಾಡ್ತಿದ್ದಂಗೆ ನೊರೆ ಎಲ್ಲ ಫಾರ್ಮ್ ಆಗುತ್ತೆ. ಯೂಶ್ವಲಿ ವಿಮ್ ಲಿಕ್ವಿಡ್ ಎಲ್ಲ ಹಾಕಿದಾಗ ತುಂಬ ಜಾಸ್ತಿ ನೊರೆ ಬರುತ್ತೆ, ಬಟ್ ಈ ಒಂದು ಅಂಟುವಾಳದ ಕೈ ಲಿಕ್ವಿಡ್ನ ಹಾಕಿದಾಗ ಎಷ್ಟು ನೊರೆ ಬೇಕೋ ಅಷ್ಟು ಮಾತ್ರನೇ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಬಾಟಲ್ಸ್ ಎಲ್ಲ ಕೂಡ ಟ್ಯಾಪ್ ವಾಟರಿಂದ ನೀಟಾಗಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಎಕೋ ಫ್ರೆಂಡ್ಲಿ ಲಿಕ್ವಿಡ್ ಆಗಿರೋದ್ರಿಂದ ಅಲ್ಪ ಸ್ವಲ್ಪ ಬಾಟಲಲ್ಲಿ ಉಳ್ಕೊಂಡ್ರೂ ನೋ ಪ್ರಾಬ್ಲಮ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಪ್ರತಿ ಮನೆಯಲ್ಲೂ ಕೂಡ ಈ ಪ್ರಾಬ್ಲಮ್ನ ಫೇಸ್ ಮಾಡೇ ಇರ್ತೀರ. ಸೊ ಈಗ ಎಲ್ಲರಿಗೂ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗಿರೋದ್ರಿಂದ ಕ್ಯಾಸ್ಟ್ ಐರನ್ ಕುಕ್ವೇರ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಈ ಪಡ್ಡು ತವ ಕೂಡ ಕ್ಯಾಸ್ಟ್ ಐರನ್ದೇನೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ತುಂಬ ಜಿಡ್ಡು ಕಲೆಗಳಾಗ್ಬಿಟ್ಟಿದೆ, ಒಂದು ರೀತಿ ಅಂಟಂಟು ಥರ ಆಗಿಬಿಟ್ಟಿದೆ. ಇದರಲ್ಲಿರುವಂಥ ಜಿಡ್ಡನ್ನ ಈಸಿಯಾಗಿ ಕ್ಲೀನ್ ಮಾಡಬೇಕು, ಪದೇ ಪದೇ ಸೀಸನಿಂಗ್ ಮಾಡೋ ಅವಶ್ಯಕತೆ ಬರಬಾರ್ದು ಅನ್ನೋದಾದರೆ ಈ ಟ್ರಿಕ್ನ ಫಾಲೋ ಮಾಡಿ. ಫಸ್ಟಿಗೆ ನಾನು ಈ ಒಂದು ತವನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಹಲ್ಲುಜ್ಜಕ್ಕೆ ಯೂಸ್ ಮಾಡುವಂಥ ಟೂತ್ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಲ್ಲ ಕಡೆ ಕೂಡ ಡ್ರಾಪ್ ಆಗಿ ಟೂತ್ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಈಗ ಇಮ್ಮಿಡಿಯೇಟಾಗಿ ರಬ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟಿಕ್ಕಿ ಅನ್ನಿಸ್ತಿದೆ ಅನ್ನೋದಾದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಎಲ್ಲ ಕಡೆ ಕೂಡ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಒಂದು ನಾರ್ಮಲ್ ಸ್ಕ್ರಬ್ಬರಿಂದ ಸೈಡ್ಸಲ್ಲೆಲ್ಲ ಕೂಡ ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟೀಲ್ ಸ್ಕ್ರಬ್ಬರ್ನ, ವಿಮ್ ಲಿಕ್ವಿಡ್ನ ಈ ತವಗಳ ಮೇಲೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಬೇಕು ಅಂದರೆ ಈ ಥರ ಫೈಬರ್ ಸ್ಕ್ರಬ್ಬರ್ಸ್ನ ಯೂಸ್ ಮಾಡ್ಕೊಳ್ಬೋದು. ಎಲ್ಲೆಲ್ಲಿ ತುಂಬ ಜಾಸ್ತಿ ಅಂಟಿತ್ತೋ ಅಲ್ಲೆಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಇದರಿಂದ ಕ್ಲೀನ್ ಮಾಡ್ತಿದ್ದಂಗೆ ಆ ಗ್ರೀಸಿನೆಸ್ ಎಲ್ಲ ಈಸಿಯಾಗಿ ಕ್ಲೀನ್ ಆಗುತ್ತೆ. ಈಗ ನಾರ್ಮಲ್ ವಾಟರಿಂದನೇ ನೀಟಾಗಿ ವಾಶ್ ಮಾಡಿ ತೋರಿಸ್ತೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸೈಡ್ಸಲ್ಲಿರುವಂತಹ ಜಿಡ್ಡಿನ ಅಂಶ, ಗ್ರೀಸಿನೆಸ್ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಆಗಿದೆ. ಯೂಶ್ವಲಿ ಇವುಗಳನ್ನ ಒನ್ಸ್ ಡಿಶ್ ವಾಷಿಂಗ್ ಲಿಕ್ವಿಡಿಂದ ಕ್ಲೀನ್ ಮಾಡಿದ್ಮೇಲೆ ಆಯಿಲ್ನ ಅಪ್ಲೈ ಮಾಡಿ ಇಡಬೇಕಾಗತ್ತೆ. ಬಟ್ ಈ ಮೆಥಡಲ್ಲಿ ಕ್ಲೀನ್ ಮಾಡೋದ್ರಿಂದ ಆಯಿಲ್ನ ಅಪ್ಲೈ ಮಾಡ್ದಿರನೇ ಸೀಸನ್ ಅನ್ನೋದು ಲಾಕ್ ಆಗಿರುತ್ತೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸೈಡ್ಸಲ್ಲಿ ಏನು ಪ್ಯಾಚಸ್ ಎಲ್ಲ ಇತ್ತು ಅದೆಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಮುಟ್ಟಿದ್ರೂ ಕೂಡ ಜಿಡ್ ಅನ್ನಿಸ್ತಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮನೇಲಿರುವಂತಹ ಕ್ಯಾಸ್ಟ್ ಐರನ್ ಕುಕ್ವೇರ್ಸ್ನ ಕ್ಲೀನ್ ಮಾಡಬೇಕಾದ್ರೂ ಈ ಟ್ರಿಕ್ನ ಫಾಲೋ ಮಾಡಿ. ಅಬ್ಸರ್ವ್ ಮಾಡಿದ್ರಲ್ಲ, ಡೈಲಿ ಬೇಸಿಡ್ ಮೇಲೆ ಪ್ರತಿ ಮನೆಯಲ್ಲೂ ಕೂಡ ಉಪಯೋಗ ಆಗುವಂಥ ಅಡುಗೆ ಮನೆ ಟಿಪ್ಸ್
ಈ ಟಿಪ್ಸಲ್ಲಿ ನಿಮ್ಗೆ ಯಾವ್ದು ತುಂಬ ಇಷ್ಟ ಆಯಿತು ಅಂತ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.